ಇವತ್ತು ಪ್ರತಿಭಾ ಪುರಸ್ಕಾರ ಇದೆ. ಯಾರಿಗೆ ಮಾಡ್ತಾ ಇದ್ದೀವಿ? ನಿಮ್ಮ ಮಕ್ಕಳು, ರೈತರ ಮಕ್ಕಳು, 5 ಲೀಟರ್ ಹಾಕೋರಿಗೆ, 10 ಲೀಟರ್ ಹಾಕೋರಿಗೆ, 20 ಲೀಟರ್ ಹಾಕೋರಿಗೆ ನಾವು ಕೊಡೋದು ನಿಮಗೆ ಸಾಕಾಗೋದಿಲ್ಲ. ನಾವೇನು ಪ್ರತಿಭಾ ಪುರಸ್ಕಾರದಲ್ಲಿ 2,000ನೋ 5,000ನೋ 3,000ನೋ 10,000ನೋ ಕೊಡ್ತೀವಿ, ಅದು ನಿಮ್ಮ ಹೊಟ್ಟೆ ತುಂಬೋದಿಲ್ಲ. ನಮ್ಮ ರೈತರ ಮಕ್ಕಳ ಜೊತೆ ನಾವಿದ್ದೇವೆ. ರೈತರ ಮಕ್ಕಳನ್ನ ಬೆಂಬಲಿಸಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಉದ್ಯೋಗದ ಸಮಸ್ಯೆ ಇದೆ. ಯಲಹಂಕ ಬೆಳೆದಿದೆ. ಯಲಹಂಕದಲ್ಲಿ ಓದಿರೋರಿಗೆಲ್ಲ ಕೆಲಸ ಸಿಗೋದಿಲ್ಲ. ವಿಶ್ವನಾಥ್ ಅವರು ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮೋದಿ ಅವರು ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಸಿದ್ದರಾಮಯ್ಯನವರು ಕೆಲಸ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಂತ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಈ ನಮ್ಮ ಪ್ರತಿಭಾ ಪುರಸ್ಕಾರವನ್ನು ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ನಿಮ್ಮ ಆಯ್ಕೆಯನ್ನ, ಮುಂದಿನ ಜೀವನದ ಬದಲಾವಣೆಯನ್ನ ಯಾವ ರೀತಿ ನಾವು ಮಾಡಬೇಕು ಅಂತಕ್ಕಂಥದ್ದನ್ನ ನೀವುಗಳು ಚಿಂತನೆ ಮಾಡಿದಾಗ ನಿಮ್ಮ ಅಪ್ಪ ಅಮ್ಮದಿರಿಗೆ ನೆಮ್ಮದಿ ಆಗ್ತದೆ. ನಿಮ್ಮ ತಂದೆ ತಾಯಂದಿರಿಗೂ ಗೊತ್ತಿಲ್ಲ, ಅವ್ರು ಓದಿಸ್ಬೇಕು, ಒಂದು ಶಾಲೆನಲ್ಲಿ ಓದಿಸ್ತಾ ಇದ್ದಾರೆ. ಕೆಲವರು ಸರ್ಕಾರಿ ಶಾಲೆನಲ್ಲಿ ಓದ್ತಾ ಇದ್ದೀರಿ, ಕೆಲವರು ಖಾಸಗಿ ಶಾಲೆನಲ್ಲಿ ಓದ್ತಾ ಇದ್ದೀರಿ, ಕೆಲವರು BA ಹೋಗ್ತಾ ಇದ್ದೀರಿ, PUC ಮಾಡ್ತಾ ಇದ್ದೀರಿ, ಕೆಲವರು ಇಂಜಿನಿಯರ್ಗೆ ಹೋಗ್ತಾ ಇದ್ದೀರಿ, ಕೆಲವರು ಡಾಕ್ಟರ್ಗೆ ಹೋಗ್ತಾ ಇದ್ದೀರಿ, ಕೆಲವರು ಲಾ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ, ಮಾಸ್ಟರ್ ಡಿಗ್ರಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ಅವ್ರಿಗೇನು ಗೊತ್ತಿಲ್ಲ. ಯಾಕೆಂದ್ರೆ ಅವರು ರೈತರು. ನಿಮ್ಮಷ್ಟು ತಿಳುವಳಿಕೆ ಇಲ್ಲ. ನಿಮ್ಮಂತ ಕಾಲದಲ್ಲಿ ಅವರು ಹುಟ್ಟಲಿಲ್ಲ. ನಿಮ್ಮ ಅಪ್ಪ ಅಮ್ಮದಿರು ನಿಮ್ಮನ್ನೇ ದೇವರು ಅಂತ ಹೇಳಿ, ನಿಮ್ಮ ಯೋಗಕ್ಷೇಮವನ್ನು ಕಾಪಾಡಬೇಕು ಅಂತ ಹೇಳಿ, ನಿಮಗೆ ಒಳ್ಳೇದಾಗಬೇಕು, ನನ್ನ ಮಕ್ಕಳು ಸಗಣಿ ಎತ್ತಬಾರ್ದು, ನನ್ನ ಮಕ್ಕಳು ಸಗಣಿ ಎತ್ತಬಾರ್ದು, ನನ್ನ ಮಕ್ಕಳು ಹಸುಗೆ ಇಂಡಿ ಬೂಸ ಹಾಕಬಾರ್ದು, ನನ್ನ ಮಕ್ಕಳು ಹಾಲೆತ್ಕೊಂಡೋಗಿ ಡೈರಿಗೆ ಹಾಕಬಾರ್ದು, ಮಾರಬಾರ್ದು ಅಂತೇಳಿ ಉದ್ದೇಶವನ್ನ ಇಟ್ಕೊಂಡು ಹಗಲು ರಾತ್ರಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರ ಯೋಗಕ್ಷೇಮಕ್ಕೆ? ಮಕ್ಕಳ ಯೋಗಕ್ಷೇಮಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ. ಯಾವ ವಯಸ್ಸಲ್ಲಿ ನಿಮಗೆ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ವಯಸ್ಸಲ್ಲ, ನಿಮಗೆ ತಿಳುವಳಿಕೆ ಇರತಕ್ಕಂಥ ವಯಸ್ಸಿನಲ್ಲಿ ತಂತ್ರಜ್ಞಾನ ಪ್ರಪಂಚ ಬಹಳ ಬೆಳೆದಿದೆ. ಉದ್ಯೋಗಗಳು ಸಿಗೋದಿಲ್ಲ. ಉದ್ಯೋಗಗಳು ಬೇಕು ಅಂತ ಹೇಳಿದ್ರೆ ನೀವು ಸ್ಪರ್ಧೆ ಮಾಡಬೇಕು. ನಿಮ್ಮ ಮನಸ್ಥಿತಿ, ನಾನು ದುಡಿಬೇಕು, ನಾನು ಸಂಪಾದನೆ ಮಾಡಬೇಕು, ನಾನು ಕಷ್ಟಪಡಬೇಕು. ಯಾವ ರೀತಿ ನಿಮ್ಮ ಅಪ್ಪ ಅಮ್ಮ ನಾನು ಕಷ್ಟಪಟ್ಟು ನನ್ನ ಮಕ್ಕಳನ್ನ ಓದಿಸ್ಬೇಕು ಅಂತೇಳಿ ಬೆಳಗ್ಗೆ 5 ಗಂಟೆಗೆ ಹಾಲು ಕರೆದು ನಿಮ್ಮನ್ನ ವಿದ್ಯಾಭ್ಯಾಸ ಮಾಡಿಸ್ತಾರೋ, ಅದೇ ಮನಸ್ಥಿತಿಯನ್ನ ಇಟ್ಕೊಂಡು ನಾನು ಬದುಕಬೇಕು, ನಾನು ಕಷ್ಟಪಡಬೇಕು, ನಾನು ಏನಾದರೂ ಮಾಡಿ ಉದ್ಯೋಗವನ್ನ ಗಿಟ್ಟಿಸ್ಬೇಕು, ನಾನು ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂದಾಗ ಮಾತ್ರ ನಿಮ್ಮ ತಂದೆ ತಾಯಿಗೆ ನೀವು ಕೊಡ್ತಕ್ಕಂಥ ಗೌರವ, ನೀವು ಕೊಡ್ತಕ್ಕಂಥ ಪುರಸ್ಕಾರ, ಈ ಪುರಸ್ಕಾರ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ಈ ಪುರಸ್ಕಾರ ಕೇವಲ ನಿಮ್ಮನ್ನ ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡೋದಕ್ಕೋ ಅಥವಾ 2,000 ರೂಪಾಯಿ 5,000 ರೂಪಾಯಿ 10,000 ರೂಪಾಯಿ ಕೊಡ್ಲಿಕ್ಕಲ್ಲ. ನಿಮ್ಮ ಜವಾಬ್ದಾರಿ ಪ್ರತಿಯೊಂದು, ಯಾರೇ ಒಂದು ಹಾರ ಹಾಕಿದ್ರೆ, ಒಂದು ಶಾಲ್ ಹಾಕಿದ್ರೆ ನಾ ತಲೆ ಬಗ್ಗಿಸ್ಕೊಂಡು ಚಪ್ಪಾಳೆ ಹೊಡ್ಸ್ಕೊಂಡು ಮಾಡಿಸ್ಕೊಳ್ಳೋದಲ್ಲ. ನಮ್ಮ ಜವಾಬ್ದಾರಿಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಹೆಚ್ಚುತ್ತದೆ. ಅದು ನಮ್ಮ ಮೇಲಿನ ಜವಾಬ್ದಾರಿ ಪ್ರತಿಯೊಂದು ಇಂಚಿನಲ್ಲೂ ಕ್ಷಣದಲ್ಲೂ ಹೆಚ್ಚಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಅದೇ ರೀತಿ ನೀವು ಯುವಕರಾಗಿ ನಿಮ್ಮ ಬದುಕು ಯಾವ ರೀತಿ ಸೃಷ್ಟಿ ಮಾಡ್ಕೋಬೇಕು. ನಿಮ್ಮ ಅಪ್ಪ ಅಮ್ಮ ಓದಿಸಿದ್ರು, ABCD ಹೇಳ್ಕೊಟ್ಟಿದ್ದಾರೆ, I ಹೇಳ್ಕೊಟ್ಟಿದ್ದಾರೆ. 1 ರಿಂದ 2ರವರೆಗೂ 10ರವರೆಗೂ 100ರವರೆಗೂ 1000ರವರೆಗೂ ಲೆಕ್ಕ ಹಾಕ್ಲಿಕ್ಕೆ ಗಣಿತ ಕಲಿಸ್ಕೊಟ್ಟಿದ್ದಾರೆ, ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು ನೀವು? ನೀವೇನ್ ಕಾಲದಲ್ಲಿದ್ದೀರಿ? ಯಲಹಂಕದಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂತ ಅಂದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಬಸ್ ಇರಲಿಲ್ಲ. ಬೆಳಗ್ಗೆ ಬಂದ್ರೆ ಸಾಯಂಕಾಲ ಹೋಯ್ತಾ ಇತ್ತು.
ಎಲ್ರ ಮನೆಯಲ್ಲೂ ಕರೆಂಟ್ ಇರಲಿಲ್ಲ, ಇತ್ತೇನ್ರಿ? ಇರಲಿಲ್ಲ. ಆದ್ರೆ ಇವತ್ತು 24 ಗಂಟೆ ಕರೆಂಟ್ ಇದೆ. ಕೂತಲ್ಲೇ ನಿಮಗೆ ಪ್ರಪಂಚವನ್ನ ಕಾಣ್ತಕ್ಕಂಥ ವ್ಯವಸ್ಥೆ ಇದೆ. ನಿಮ್ಗೇನ್ ಸೌಕರ್ಯ ಬೇಕೋ ಅದನ್ನ ಮಾಡ್ಕೊಡ್ತಾ ಇದ್ದಾರೆ. ನೀವೇನ್ ಮಾಡಬೇಕು? ನಿಮ್ಮ ಭವಿಷ್ಯವನ್ನ ನೀವು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ನೀವು ಸಾಧ್ಯ ಇದೆ.